ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾವು ಇಲ್ಲಿ ಹೆಸರು ಕಾಳಿನ ಕಟ್ಲೆಟ್ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಸುಲಭವಾಗಿ ತುಂಬ ಕಮ್ಮಿ ಪದಾರ್ಥಗಳಿಂದ ತಯಾರಾಗೋ ಕಟ್ಲೆಟ್ ಇದು. ಇದಕ್ಕೆ ನಾವು ಹೆಸರು ಕಾಳನ್ನು ಒಂದು 4-5 ಗಂಟೆಗಳ ಕಾಲ ನೆನೆಸಿಟ್ಕೋಬೇಕಾಗತ್ತೆ. ಅದು ನೆನೆದಾದಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಅದನ್ನು ಗ್ರೈಂಡ್ ಮಾಡಿಕೊಂಡು ತೊಗೊಂಡಿದ್ದೀನಿ. ತುಂಬ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳೋದೇನು ಬೇಡ. ಸುಮ್ಮನೆ ಒಂದೆರಡಾಗಿ ರುಬ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಅವಲಕ್ಕಿ, ಗಟ್ಟಿ ಅವಲಕ್ಕಿನ ನಾನು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದರೊಟ್ಟಿಗೆ ಈಗ ಪನ್ನೀರ್ ಒಂದು 200 ಗ್ರಾಮ್ ಆಗುವಷ್ಟು ಪನ್ನೀರನ್ನ ತುರಿದು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಹಸಿ ಶುಂಠಿ ಉಪಯೋಗಿಸೋಂಗಿದ್ರೆ ನೀವು ಗ್ರೈಂಡ್ ಮಾಡೋವಾಗಲೇ ಸ್ವಲ್ಪ ಶುಂಠಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು ಹೆಸರು ಕಾಳು ಜೊತೆ. ಇಲ್ಲಿ ನಾನು ಸ್ವಲ್ಪ ಒಣಶುಂಠಿ ಪುಡಿ, ಆಮೇಲೆ ಸ್ವಲ್ಪ ಜೀರಿಗೆ ಮೆಣಸು ಪುಡಿ, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಲಸೋಕ್ಕೆ ನಾವು ಒಂದು ಸ್ವಲ್ಪನೂ ನೀರು ಉಪಯೋಗಿಸಿಲ್ಲ, ಹಾಗೆ ಕಲಿಸ್ಕೊಂಡಿರೋದು. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಭಾಗನ ಕೈಯಲ್ಲಿ ಈ ಥರ ಉಂಡೆ ಮಾಡಿ ನೋಡ್ಕೋಬೇಕು. ಆವಾಗ ಅದು ಪುಡಿ ಆಗಲಿಲ್ಲ ಅಂದರೆ ಇದು ಸರಿ ಇದೆ ಅಂತ. ಇದು ಸ್ವಲ್ಪ ಮುರಿದು ಹೋಗ್ತಿದೆ ಅನ್ನೋವಾಗ ಒಂಚೂರು ಒಂದು ಸ್ಪೂನ್ ಆಗುವಷ್ಟು, ಒಂದು ಸಣ್ಣ ಸ್ಪೂನ್ ಆಗುವಷ್ಟು ನೀರನ್ನು ಮುಗಿಸ್ಕೊಂಡು ಮತ್ತೆ ಚೆನ್ನಾಗಿ ನಾದ್ಕೋಬೇಕು ಕಲಿಸ್ಕೊಂಡು. ಆಮೇಲೆ ಒಂದು ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಒಂದು 2 ನಿಮಿಷ ಪ್ರೀ ಹೀಟ್ ಮಾಡ್ಕೋಬೇಕು. ಅದಾದಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಪ್ಯಾಟೀಸ್ ಥರ ಮಾಡಿಕೊಂಡು ಕಟ್ಲೆಟ್ ಥರ ಅದನ್ನು ನಾವು ಸಣ್ಣ ಉರಿಯಲ್ಲೇ ಕಾಯಿಸ್ಕೋಬೇಕು. ತುಂಬ ಸಣ್ಣ ಉರಿಯಲ್ಲಿ ಇದನ್ನು ಕಾಯಿಸ್ಕೋಬೇಕಾಗತ್ತೆ. ಇದು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಎರಡೂ ಕಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಕಾಯಿಸ್ಕೋಬೇಕು. ಸಣ್ಣ ಉರಿಯಲ್ಲಿ ಇದನ್ನು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಕಾಯಿಸ್ಕೊಂಡಾದಮೇಲೆ ನಾವು ಇದನ್ನು ಬಿಸಿಯಾಗಿ ಹಾಗೆ ತಿನ್ಬೋದು. ಇದಕ್ಕೆ ನಾನು ನಮ್ಮ ರುಚಿಗೆ ತಕ್ಕಷ್ಟು ಮೆಣಸು, ಜೀರಿಗೆ ಪುಡಿ ಹಾಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ಅಷ್ಟೇ ಹಾಕ್ಕೊಂಡು ಮಾಡ್ಕೋಬೋದು. ಇದು ಹಾಗೆ ತಿನ್ಬೋದು. ಆದರೆ ಇದು ಬೇಕಾದರೆ ನೀವು ಒಂದು ಸ್ವಲ್ಪ ಮಾವಿನಕಾಯಿ ಹಾಗೆ ಬೆಲ್ಲ ಹಾಕಿ ಗೊಜ್ಜು ಮಾಡ್ಕೋತೀವಲ್ಲ, ಸ್ವಲ್ಪ ನೀರು ಗೊಜ್ಜು ಥರ, ಆ ಥರನೂ ಮಾಡಿಕೊಂಡು ಅದಕ್ಕೆ ಬಾಡಿಸ್ಕೊಂಡು ತಿನ್ಬೋದು. ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ತುರಿದಿಟ್ಕೊಂಡಿರೋ ಮೊಸರನ್ನ ಚೀಸ್ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಇದು ಬೇಕಾದರೆ ಹಾಕೋಬೋದು. ಇದು ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಇದು ಹಾಕಿ ನಂತರ ಒಂದು 2 ನಿಮಿಷ ಹಾಗೆ ತವ ಮೇಲಿಟ್ಟು ಇದನ್ನು ಬಿಸಿಯಾಗಿ ಸರ್ವ್ ಮಾಡಿ. ಇದನ್ನು ನೀವು ಮಾಡಿಕೊಂಡು ನಿಮಗೆ ಹೇಗೆ ಅನ್ನಿಸ್ತು ಅಂತ ಖಂಡಿತ ನಮಗೆ ತಿಳಿಸಿ.